ನೇಚರು ಯಾವುದು ಮಾಡ್ಕೊಡತ್ತೆ, ಯಾವುದು ಮಾಡ್ಕೊಡಲ್ಲ. ನಿಜವಾದ ಭಕ್ತಿ ಇದ್ರೆ ದೇವಿ ಯಾವತ್ತು ನೀವು ಚಾಮುಂಡಿ ಅಂದ್ರೆ ಸಾಕು ಬಂದ್ಬಿಡ್ತಾಳೆ. ಬಟ್ ಯಾರು ದೇವಿ ಸರ್ಕ್ಯೂಟಿಗೆ ಪ್ಲಗ್ ಇನ್ ಆಗಿರ್ತಾರೋ ಅವ್ರ ಬಲ ಜಾಸ್ತಿ ಆಗ್ತಾ 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 ಹೋಗುತ್ತೆ. 1 ವರ್ಷ ಆದ್ಮೇಲೆ ಮನುಷ್ಯನ ನೀವು ನೋಡಿದ್ರೆ ಇನ್ನೇನೋ ಆಗ್ಬಿಟ್ಟಿರ್ತಾನೆ. ಭಕ್ತಿ ಇಲ್ಲ ಅಂದ್ರೆ ಮೇ ಬಿ ದಿಸ್ ವರ್ಕ್ಸ್, ನಾನು ಟ್ರೈ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ನಡೆಯಲ್ಲ. ಸೊ ಚಾಮುಂಡಿನ ನೋಡಿ ಲಕ್ಷ್ಮಿ ಅನ್ಕೊಂಡಿದ್ದಾರೆ ಎಲ್ರು. ಅಂದ್ರೆ 3 ಮೂರ್ತಿನೂ ಇದೆ ಅಲ್ಲಿ. ಚಾಮುಂಡಿ ಅಂದ್ರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿ. 3 ಜನನೂ ಇದ್ದಾರೆ. ಶಿವ ಯಾವತ್ತು ಪಾರ್ವತಿ ಹಿಂದೆ ಹೋಗಿಲ್ಲ, ಪಾರ್ವತಿ ಬ್ರಹ್ಮ ಹೋಗಿ ಸರಸ್ವತಿನ ಚೇಸ್ ಮಾಡಿಲ್ಲ, ಅವಳು ಬಂದಿರೋದು. ಇವಾಗ ಹೆಂಗಸು ಅನ್ನೋದು ದೇವಿನೇ. ಹೆಂಗಸಿಗೂ ದೇವಿಗೂ ವ್ಯತ್ಯಾಸನೇ ಇಲ್ಲ, ಸೇಮ್ ಥಿಂಕಿಂಗ್. ಒಬ್ಬ ಮನುಷ್ಯ ದೇವತೆ ತರ ಬಂದ್ರೆ ಅವಳಿಗೆ ಅಟ್ರಾಕ್ಷನ್ ಆಗುತ್ತೆ. ಬಟ್ ತಾಯಿಗೆ ಎಲ್ಲ ಒಂದೇ, ಮಕ್ಕಳೆಲ್ಲ ಒಂದೇ. ಇಲ್ಲ, ಮಕ್ಕಳೆಲ್ಲ ಒಂದೇ ಅಲ್ಲ. ಗುರುಜಿ, ನಾನು ನಿಮ್ದೊಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಕಾಮಾಖ್ಯ ಬಗ್ಗೆನೆ ನೀವು ಮಾತಾಡ್ತಾ ಇದ್ರಿ. ನಾನು ನೋಡ್ತಿದ್ದೆ, ಒಂದು ಅರ್ಧ ಗಂಟೆಗೆ ಸುಮ್ಮನೆ ಅನ್ಕೊಂತಿದ್ದೆ ಅವಾಗ, ದೇವಿ ನೀನ್ ಕರೆಸ್ಕೊಂಬಂದ್ ನೋಡ್ಬೇಕು ನಿನ್ನ ಅಂತ. ಸಡನ್ ಆಗಿ ನನ್ಗೊಂದು ಕಾಲ್ ಬಂತು. ಇದು ಅಂದ್ರೆ ನಾವ್ ಏನೇ ಮಾತಾಡಿದ್ರು ಏನೇ ಅಂದ್ರು ಪ್ರಕೃತಿ ಕೇಳಿಸ್ಕೊಳುತ್ತೆ, ನೇಚರ್ ಅದನ್ನ ಮಾಡ್ಕೊಡತ್ತೆ ಅಂತಂತಾರಲ್ಲ. ನೇಚರು ಯಾವ್ದು ಮಾಡ್ಕೊಡತ್ತೆ, ಯಾವ್ದು ಮಾಡ್ಕೊಡಲ್ಲ. ಎಲ್ಲದಕ್ಕೂ ಒಂದು ಅಧಿಕಾರ ಅಂತ ಇರುತ್ತೆ. ಯಾರಿಗೆ ಅಧಿಕಾರ ಇರುತ್ತೋ ನೇಚರ್ ಮಾಡಿಸ್ಕೊಡ್ತಾಳೆ. ಇವಾಗ ನಿಜವಾದ ಭಕ್ತಿ ಇದ್ರೆ ದೇವಿ ಯಾವತ್ತು ನೀವು ಚಾಮುಂಡಿ ಅಂದ್ರೆ ಸಾಕು ಬಂದ್ಬಿಡ್ತಾಳೆ. ನಿಜವಾದ ಭಕ್ತಿ ಇದೆ. ಭಕ್ತಿ ಇಲ್ಲ ಅಂದ್ರೆ ನೀವು ಚಂಡಿ ಓದಿ, ಲಲಿತಾ ಸಹಸ್ರನಾಮ ಓದಿ, ಏನ್ ಬೇಕಾದ್ರೂ ಓದಿ ಬರಲ್ಲ ಅವಳು. ದೇವಿ ಇರೋ ಜಾಗದಲ್ಲಿ ಆ ಮನುಷ್ಯರು ಅಲ್ಲಿರೋ ಮನುಷ್ಯರಿಗೆ ಒಂದು ಕಳೆ ಇರತ್ತೆ, ಮುಖದ ಮೇಲೆ ಒಂದು ನಗು ಇರುತ್ತೆ, ಒಂದು ಖುಷಿ ಇರತ್ತೆ. ಒಂದು ಜೀವನದಲ್ಲಿ ಅವರು ಸ್ಲೋ ಆಗಿ ಮಾಡ್ತಾರೆ, ಯಾವುದು ಅವಸರ ಮಾಡಲ್ಲ. ಎಲ್ಲಾನು ಅದೇ ಸ್ಮೂತ್ ಆಗಿ ಅದೇ ಟೈಮಲ್ಲಿ ನೇಚರ್ ಆದಂಗೆ, ಪ್ರಕೃತಿ ನಡೆಸ್ದಂಗೆ ನಿಮ್ಮ ಜೀವನ ನಡೀತಾ ಹೋಗುತ್ತೆ. ಆಮೇಲೆ ಈ ಥರ ನೀವು ಬದುಕ್ಬಿಟ್ರೆ ಏನಾಗುತ್ತೆ, ನೀವು ಬೆಳಗ್ಗೆ ಹೇಳ್ತೀರಾ ನಿಮ್ದು ಇಷ್ಟು ಬಲ ಇದೆ ಅಂತ ಇಟ್ಕೊಳ್ಳಿ. ಸಾಯಂಕಾಲ ಆಗ್ತಿದ್ದಂಗೆ ಬಲ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ರದ್ದು ಉಲ್ಟಾಗತ್ತಲ್ವಾ, ರಾತ್ರಿ ಬರ್ತಾ ಬರ್ತಾ ಬಲ ಕಮ್ಮಿ ಆಗ್ತಾ, ಚಾರ್ಜ್ ಕಮ್ಮಿ ಆಗತ್ತೆ. ಬಟ್ ಯಾರು ದೇವಿ ಸರ್ಕ್ಯೂಟಿಗೆ ಪ್ಲಗ್ ಇನ್ ಆಗಿರ್ತಾರೋ ಅವ್ರ ಬಲ ಜಾಸ್ತಿ ಆಗ್ತಾ 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 ಹೋಗುತ್ತೆ. 1 ವರ್ಷ ಆದ್ಮೇಲೆ ಮನುಷ್ಯನ ನೀವು ನೋಡಿದ್ರೆ ಇನ್ನೇನೋ ಆಗ್ಬಿಟ್ಟಿರ್ತಾನೆ. ದೈವಿಕವಾಗಿ ಬದಲಾವಣೆಗಳಾಗಿರ್ತವೆ ಅವರಲ್ಲಿ. ಅವ್ರ ಕಣ್ಣಲ್ಲಿ ಇರಲಿ, ಅವ್ರ ಮಾತಲ್ಲಿರಲಿ, ಅವ್ರ ಯೋಚನೆಯಲ್ಲಿರಲಿ, ಅವ್ರ ನಡವಳಿಕೆಯಲ್ಲಿರಲಿ, ಅವ್ರ ರಿಲೇಶನ್ಶಿಪ್ಸಲ್ಲಿರಲಿ, ಅವರು ನೆಕ್ಸ್ಟ್ ಲೆವೆಲಿಗೆ ಹೋಗಿರ್ತಾರೆ ಆಗಲೇ. ಆಮೇಲೆ ಚೇಂಜಸ್ ಮಾಡೋದಕ್ಕೆ ಹೆದರಿಕೆ ಆಗಲ್ಲ ಅವ್ರಿಗೆ. ಇವಾಗ ಎಲ್ಲರೂ ದೇವಿ ಹತ್ರ ಹೋಗೋದು ಬೇಡ್ಕೊಳಕ್ಕೆ, ನಂಗೆ ಇದು ಕೊಡಿಮಾ, ಅದು ಕೊಡಿಮಾ, ಇದು ಕೊಡಿಮಾ, ಅದು ಕೊಡಿಮಾ ಅಂತ. ನಾನು ಚಾಮುಂಡೇಶ್ವರಿ ಹತ್ರ ಹೋದ್ರೆ ಕೇಳ್ತೀನಿ, ಹೇಗಿದ್ದೀರಮ್ಮ ಅಂತ. ನಾನು ಹಿಂದೇನಾರು ಬೇಕಾ ಅಂತ ಕೇಳ್ತೀನಿ, ಇನ್ನೇನಾದ್ರು ಧರ್ಮ ಮಾಡಬೇಕಾ ನಾನು ಹೇಳಿ. ಆವಾಗ ಕರೆಕ್ಟಾಗಿ ಸಿಗ್ನಲ್ಗಳು ಬರುತ್ತೆ ಎಲ್ಲಿಂದಾನೋ. ನೀವು ಕಾಮಾಖ್ಯ ಹೋದ್ರಲ್ಲ, ಆ ಥರ ನಿಜವಾದ ಭಕ್ತಿಯಿಂದ ಕೇಳಿದ್ರ ನೀವು, ಅದಕ್ಕೆ ಓಕೆ ಅಲ್ಲೋ ಬಾ ಅಲ್ಲೋ. ಭಕ್ತಿ ಇಲ್ಲ ಅಂದ್ರೆ ಮೇ ಬಿ ದಿಸ್ ವರ್ಕ್ಸ್, ನಾನು ಟ್ರೈ ಮಾಡ್ತೀನಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ನಡೆಯಲ್ಲ. ಕಳ್ಳು ಭಕ್ತಿಯಿಂದ ನಡೆಯಲ್ಲ, ನಿಜವಾದ ಭಕ್ತಿಯಿಂದ ಎಲ್ಲ ನಡೆಯುತ್ತೆ. ಇದು ಮ್ಯಾನಿಫೆಸ್ಟೇಷನ್ ಯಾವುದು ಬೇಕಾಗಿಲ್ಲ ಆ್ಯಕ್ಚುಲಿ. ನಿಮ್ಮ ಅಮ್ಮಂಗೆ ನೀವು ಒಂದ್ಸಾರಿ ಹೇಳಿದ್ರೆ ಸಾಕು, ಹಸುವರ್ತಿದ್ಯಮ್ಮ ದೋಸೆ ಮಾಡಿಕೊಡ್ತಾರೆ ನಿಮಗೆ ಫಟಾರ್ ಅಂತ. ನಮ್ಮ ಚಾಮುಂಡಮ್ಮನೂ ಹಂಗೆ, ಎಲ್ಲ ಅಮ್ಮವರು ಹಂಗೇನೆ, ದೇವಿ ಅಮ್ಮನೂ ಹಂಗೆ. ನಿಜವಾಗ ಹಸು ಇದ್ರೆ ನಿಂಗೆ ಏನು ಬೇಕಾದ್ರೂ ಕೊಡ್ತಾಳೆ. ಹಸು ಇಲ್ಲ ಅಂದ್ರೆ ಅಮ್ಮ ಕೊಡ್ತಾಳ, ಏಯ್ ಜಾಸ್ತಿ ತಿನ್ಬೇಡ ಅಂತಾಳ. ಈಗ ಅಮ್ಮ ಚಾಮುಂಡಿ ಒಂದು ಶಕ್ತಿ ಪೀಠ. ಸತಿ ಏನು ದಕ್ಷ ಯಜ್ಞದ ಕಥೆ ಏನಿದೆ ಅದರಲ್ಲಿ ಆ ತಾಯಿಯ ಕೂದಲು ಬಿದ್ದಂತ ಜಾಗ ಅಂತ ಅಂತಾರೆ. ಸೊ ಚಾಮುಂಡಿ ಬೆಟ್ಟದ ತಾಯಿ, ಆಕೆ ಶಾಂತಿ ಪ್ರಿಯನ. ಚಾಮುಂಡಿ ಅಂದ್ರೇನೆ ಚಾಮುಂಡಿ, ಚಂಡಿ ಅಂದ್ರೇನೆ ಆ ಹೆಸರಲ್ಲಿ ಒಂದು ಪವರ್ ಇದೆ. ಇದು ನಿಮ್ಗೊಂದು ಸೀಕ್ರೆಟ್ ಗೊತ್ತಿಲ್ಲ, ಚಾಮುಂಡಿಗೆ ಸೀರೆ ಉಡಿಸ್ತಾರೆ. ಯಾಕೆ? ಅವಳು ನಿಜವಾದ ರೂಪನ ಯಾರು ನೋಡೋಕ್ಕಾಗಲ್ಲ, ಅಷ್ಟು ಭಯಾನಕವಾಗಿದೆ. ಚಾಮುಂಡಿ ಅನ್ನೋದು ಸಾಲಿಗ್ರಾಮದ ಕಲ್ಲು, ಇಷ್ಟೇ 2 ಅಡಿ ಅಷ್ಟೆ, ಸಾಲಿಗ್ರಾಮದಲ್ಲಿ ಮಾಡಿರೋದು. ಪೂಜಾರು ಹೇಳ್ತಾರೆ, ರಾತ್ರಿ ಅವಳಿಗೆ ಊಟ ಹೋಗ್ಬೇಕಾರೆ, ನೈವೇದ್ಯ ಕೊಡ್ಬೇಕಾರೆ ಭಯ ಆಗತ್ತೆ. ಆ ಥರ ರೂಪ ಅವಳ್ದ. ಸೊ ಒಂಥರ ಭಯಾನಕ ಮೂರ್ತಿ ಚಾಮುಂಡಿ, ಸಂಹಾರ ಮೂರ್ತಿ. ಮಹಿಷಾಸುರನ ಕೊಂದು ಅಲ್ಲಿ ಹೀಗೆ ಕೂತಿದ್ದಾಳೆ ಚಾಮುಂಡಿ. ಗೊತ್ತಾಗತ್ತಾ? ಸೀರೆ ಉಡ್ಸಿದಾರೆ ಇಲ್ಲಿ ತನಕ, ಏನು ಗೊತ್ತಾಗಲ್ಲ. ಸೊ ಚಾಮುಂಡಿನ ನೋಡಿ ಲಕ್ಷ್ಮಿ ಅನ್ಕೊಂಡಿದ್ದಾರೆ ಎಲ್ರು. ಅಂದ್ರೆ 3 ಮೂರ್ತಿನೂ ಇದೆ ಅಲ್ಲಿ. ಚಾಮುಂಡಿ ಅಂದ್ರೆ ಮಹಾಲಕ್ಷ್ಮಿ, ಮಹಾಸರಸ್ವತಿ,
ಮಹಾಕಾಳಿ. ಮಹಾಕಾಳಿ. 3 ಜನನೂ ಇದ್ದಾರೆ ಅದ್ರ. ಅದೇ ಚಾಮುಂಡಿ. ಅವ್ರ 3 ಜನದ ಶಕ್ತಿಯಿಂದ ಚಾಮುಂಡಿ ಬಂದಿರೋದು. ಮತ್ತೆ ದೇವತೆಗಳಲ್ಲೆಲ್ಲರದು ಶಕ್ತಿ ಬಂದು ಅವಳಿಗೆ ಕೊಟ್ಟಿದ್ದಾರೆ, ಕಾತ್ಯಾಯಿನಿ ಅಂತ. ಎಲ್ಲ ದೇವತೆಗಳು ಬಂದು ಅವಳ ವೀರ್ಯ ಶಕ್ತಿ ತಗೊಂಡು ಸೃಷ್ಟಿ ಮಾಡಿರೋದು. ಫಾರ್ ಎಕ್ಸಾಂಪಲ್ ಅಗ್ನಿದೇವ ಅವಳು ಕಣ್ಣು ಕೊಟ್ಟ. ಆ ಥರ ಒಂದೊಂದು ಭಾಗ ಒಂದೊಂದು ದೇವ ಕೊಟ್ಟಿದ್ದಾರೆ. ಒಂದೊಂದು ಆಯುಧ, 18 ಆಯುಧದಲ್ಲಿ ಒಂದೊಂದು ಆಯುಧ ಒಂದೊಂದು ದೇವ ಕೊಟ್ಟಿದ್ದಾರೆ. ಫಸ್ಟ್ ಆಯುಧ ಬಂದಿದ್ದು ಅವಳ ಹತ್ರ ಯಮದಂಡ. ಯಮದಂಡ ಗೊತ್ತಲ್ಲ, ಚಂದ್ರ ರೂಪದಲ್ಲಿರುತ್ತೆ ಮೇಲೆ. ಆಮೇಲೆ ದಂಡ. ಆ ದಂಡದಿಂದ ಸೋಲ್ನೇ ತೆಗಿಬೋದು, ಹಂಗೆ ನಮ್ಮ ಆತ್ಮನೇ ತೆಗಿಬೋದು ದೇಹದಿಂದ. ಅದು ಅವಳು ಹಿಡ್ಕೊಂಡಿರೋದು. ಆಮೇಲೆ ತ್ರಿಶೂಲ, ಆಮೇಲೆ ಎಲ್ಲ ಇದೆ. ಶೂಲ ಇದೆ, ಬಿಲ್ಲು ಬಾಣ ಇದೆ, ಎಲ್ಲನೂ ಇದೆ ಅವ್ರ ಹತ್ರ. ಸೊ ಈ ಥರ ಆರ್ಮ್ಡ್ ದೇವತೆಗಳು ಯಾವ ರಿಲಿಜನಲ್ಲೂ ಇಲ್ಲ. ನೋಡಿ ನೀವೇ, ಜೀಸಸ್ ಓಪನ್ ಹ್ಯಾಂಡ್ಸಲ್ಲಿ ಬರಿಗೈಯಲ್ಲಿದ್ದಾರೆ, ಲವ್ ಅಂತಾರೆ. ಬಟ್ ನಮ್ಮ ದೇವತೆಗಳು ಎಲ್ಲಾನು ಯುದ್ಧಕ್ಕೆ ತಯಾರಾಗಿದ್ದಾರೆ. ಇದು ಯಾಕೆ? ಒಂದು ಯುದ್ಧ ನಡೀತಾ ಇದೆ, ಯಾವಾಗಲೂ ನಡೆಯುತ್ತೆ. ಇದು ಮುಗಿಯೋ ಅಂಥ ಯುದ್ಧ ಅಲ್ಲ ಇದು. ಯಾಕಂದರೆ ನಮ್ಮ ಭೂಮಿ ಮೇದಿನಿ ಅಂತೀವಿ ಭೂಮಿಗೆ. ಮೇದ ಅಂದ್ರೆ ಏನು? ಕೊಬ್ಬು, ಫ್ಯಾಟ್. ಸೊ ಆ ಫ್ಯಾಟು ಮಧುಕೈಟಭನ ಸಾಯಿಸಿದಾಗ, ವಿಷ್ಣು ಸಾಯಿಸಿದಾಗ, ಭೂಮಿ ದೇವಿ ಮೇಲೆ ಅವರ ಕೊಬ್ಬು, ಫ್ಯಾಟು ಫುಲ್ ಹರಡ್ಬಿಟ್ಟು ಲ್ಯಾಂಡ್ ಮಾಸ್ ಆಗಿರೋದು ಎಲ್ಲನೇ. ಅಸುರ ಫ್ಯಾಟಿಂದ ನಮ್ಮ ಲ್ಯಾಂಡ್ ಮಾಸ್ ಆಗಿರೋದು. ಅದಕ್ಕೆ ಭೂಮಿ ದೇವಿಗೆ ಮೇದಿನಿ ಅಂತ ಹೇಳ್ತೀವಿ. ಸೊ ನಾವು ನಡೆಯೋ ನೆಲ ಇದು ಕೊಬ್ಬು. ಹಂಗಾದ್ರೆ ರಾಕ್ಷಸನ ಕೊಬ್ಬು, ರಾಕ್ಷಸ ಕೊಬ್ಬು. ಇವಾಗ ಕ್ರಿಸ್ಟಲ್ಸ್ ಎಲ್ಲ ಬರ್ತಾವಲ್ಲ, ಅದೆಲ್ಲ ರಾಕ್ಷಸ ಕೊಬ್ಬು, ಸಾಲಿಡ್ ಫ್ಯೂಗ್ ಆಗಿರೋದು. ನೀವ್ ಹೇಳ್ತಿದ್ರ ಕಲರ್ ಕೂಡ ಕಲರ್ ಕೂಡ ಕ್ರಿಸ್ಟಲ್ಸ್. ಕ್ರಿಸ್ಟಲ್ಸ್. ಸೊ ಇವಳಿಗೇನು, ಫಸ್ಟ್ ಆಫ್ ಆಲ್ ಭೂಮಿದೇವಿ ವಿಷ್ಣುವ ಪತ್ನಿ ಅಲ್ವಾ? ಸೊ ಒಳ್ಳೇದು ಇದೆ ಅವಳಲ್ಲಿ. ಬಟ್ ರಾಕ್ಷಸರಿಗೆ ಅವಳ ಮೈಯ ರಾಕ್ಷಸರ ಕೊಬ್ಬು. ಸೊ ಅವಳು ಗುಡ್ ಆ್ಯಂಡ್ ಈವಲ್ ಎರಡೂ ಸಪೋರ್ಟ್ ಮಾಡ್ತಾಳೆ. ಒಳ್ಳೇದು ಸಪೋರ್ಟ್ ಮಾಡ್ತಾಳೆ, ಕೆಟ್ಟದ್ದು ಸಪೋರ್ಟ್ ಮಾಡ್ತಾಳೆ. ಅದೇ ನೀವು ನೋಡ್ತಿರೋದು. ಒಳ್ಳೆಯವರು ಉದ್ಧಾರ ಆಗ್ತಾ ಇದ್ದಾರೆ, ಕೆಟ್ಟವರು ಉದ್ಧಾರ ಆಗ್ತಾರೆ. ಉದ್ಧಾರ ಆಗ್ತಾ ಇರೋರು ಒಂದು ಸೈಡ್ ತಗೊಂಡಿಲ್ಲ. ಅವರು ಉದ್ಧಾರ ಆಗದೆ ಇರೋರು, ಉದ್ಧಾರ ಆಗದೆ ಇರೋರು ಒಂದು ಸೈಡ್ ತಗೊಂಡಿಲ್ಲ. ನಾನು ಇವಲ್ಲು, ನಾನು ಜನರನ್ನ ಚೀಟ್ ಮಾಡಿನೇ ದುಡ್ಡು ಮಾಡ್ತೀನಿ ಅಂದ್ರೆ ಪಕ್ಷ ಬದಲಾಯಿಸ್ತಿರ್ತಾನೆ. ಪಕ್ಷ ಬದಲಾಯಿಸ್ತಾ ಇರ್ತಾರೆ. ಚೂರು ಇವಲ್ ಮಾಡೋದು, ಒಂದ್ ಚೂರು ಒಳ್ಳೇದ್ ಮಾಡೋದು. ಇಲ್ಲ ನೀವು ಫುಲ್ ಒಳ್ಳೆ ಸೈಡಿಗೆ ಬನ್ನಿ, ಇಲ್ಲ ಕೆಟ್ಟ ಸೈಡಿಗೆ ಹೋಗಿ. ಮಧ್ಯದಲ್ಲಿರೋರು ಅಧರ್ಮಿಗಳು. ಬಟ್ ತಾಯಿಗೆ ಎಲ್ಲ ಒಂದೇ, ಮಕ್ಕಳೆಲ್ಲ ಒಂದೇ. ಇಲ್ಲ ಇಲ್ಲ, ಮಕ್ಕಳೆಲ್ಲ ಒಂದೇ ಅಲ್ಲ. ಇವಾಗ ಒಂದು ಮನುಷ್ಯ ತಾಯಿ ಆದ್ರೇನು ಮಕ್ಕಳೆಲ್ಲ ಒಂದೇ ಅಲ್ಲ. ಅವಳಿಗೆ ಹೇಳ್ಬೋದು ಹೊರಗಡೆ ಹೇಳಕ್ಕೆ, ಅದೊಂದು ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್. ಎಲ್ಲ ತಾಯಿಗೂ ಒಂದು ಫೇವ್ರೇಟ್ ಇರ್ತಾನೆ. ಯಾಕೆ? ಅವಳ ಮಾತು ಕೇಳ್ತಾನೆ, ಅವಳ ಮನಸ್ಸನ್ನು ಅರ್ಥ ಮಾಡ್ಕೋತಾನೆ. ಅವಳಿಗೆ ನೋವಾದರೆ, ತೊಂದರೆ ಆದರೆ ಅವನಿಗೂ ನೋವು ತೊಂದರೆ ಆಗುತ್ತೆ. ಅವಳಿಗೆ ಖುಷಿ ಆದರೆ ಇವನಿಗೂ ಖುಷಿ ಆಗುತ್ತೆ. ಅಂದರೆ ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಅಮ್ಮನ್ನ. ಅಂಥ ಮಗನ್ನ ಪ್ರೀತಿಸೋದು ಈಸಿ. ಕೆಲವರು ಪ್ಯಾಸಿವ್ ಅಗ್ರೆಸಿವ್ ಅಂತಾರಲ್ಲ, ಒಂಥರ ಫುಲ್ಲಾಗೂ ಬೈಯಲ್ಲ, ಬಟ್ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಮಧ್ಯದಲ್ಲಿ. ಅಂಥವ್ರನ್ನ ಪ್ರೀತಿ ಮಾಡೋದು ಕಷ್ಟ. ಸೊ ಅಮ್ಮಂಗೆ ಪ್ರೀತಿ ಕಮ್ಮಿ ಇರುತ್ತೆ. ಬಾಲಿವುಡಲ್ಲಿ ತುಂಬ ನೋಡಿರ್ತಾರೆ ಅಮ್ಮ ಹೇಗಿರಬೇಕು ಅಂತ. ನಮ್ಮ ಸ್ಯಾಂಡಲ್ವುಡಲ್ಲಿ ನೋಡಿರ್ತಾರೆ. ಅಮ್ಮಂದು ರೂಪ ಹೆಂಗೆ ತೋರಿಸ್ತಾರೆ ಅಂದರೆ ಎಲ್ಲ ಮಕ್ಕಳು ಒಂದೇ ಅಂತ. ಯಾವ್ದಾದ್ರು ಅಮ್ಮನ್ನ ಕೇಳಿ, ನಿಜ ಹೇಳ್ತೀರಮ್ಮ, ನಿಮಗೆ 3 ಮಕ್ಕಳಿದ್ದಾರೆ, ಎಲ್ಲರೂ ಒಂದೇನಾ? ನಿಜ ಹೇಳ್ಬೇಕು ಅಂದರೆ ಇವನೇ ನನ್ನ ಫೇವ್ರೇಟು ಅಂತ ಹೇಳ್ತಾರೆ. ಸೊ ನಮ್ಮ ಚಾಮುಂಡಿ ಅಮ್ಮನೂ ಹಂಗೆ. ಅಲ್ಲಿ ಬಂದು ಬೇಡ್ತಾರಲ್ಲ, ಪರವಾಗಿಲ್ಲ, ಏನಾದ್ರು ಒಂದು ಸೀರಿಯಸ್ ಇದ್ದರೆ ಬೇಡ್ಕೋಬೋದು. ಅಮ್ಮ ಹಾಸ್ಪಿಟ್ಲ್ ಇದ್ದಾರೆ, ಕ್ಯಾನ್ಸರ್ ಆಗಿದೆ, ಹೆಲ್ಪ್ ಮಾಡಿ ಅಮ್ಮ. ಅದು ಬೇರೆ. ನನ್ನ ಕೈಯಲ್ಲಿಲ್ಲ ಅಮ್ಮ, ನನಗೆ ನಾಲೆಜ್ ಸಿಗ್ತಾ ಇಲ್ಲ, ಧೈರ್ಯ ಇದೆ ನನಗೆ ಸ್ವಲ್ಪ ತೋರಿಸ್ಕೊಡಿ, ದಾರಿ ತೋರಿಸ್ಕೊಡಿ ಅಂತ ಕೇಳ್ಬೋದು, ಬಿಡ್ಕೋಬೋದು. ಕೊಡ್ತಾಳೆ ಖುಷಿ. ಹೋಗಿ, ಯಾಕಪ್ಪ ತೊಂದರೆ ಆಗ್ತಿದ್ಯಾ? ಸರಿ ಮಾಡ್ತೀನಿ ಅಂತಾಳೆ. ಬಟ್ ಅಲ್ಲಿ ಹೋಗ್ಬಿಟ್ಟು ಏನೇನೋ ಬೇಡೋದು, ನಮ್ಮ ಅಧಿಕಾರ ಇಲ್ಲದೆ ಇರೋದನ್ನೆಲ್ಲ ಬೇಡೋದು. ಆ ಪಕ್ಕದ ಮನೆ ಮಂಜಣ್ಣನ ಮಗಳು ನಂಗೆ ಸಿಗ್ಬೇಕಪ್ಪ ಅಂತ ಅಲ್ಲಿ ಹೋಗ್ಬಿಟ್ಟು ಬೇಡ್ಕೊಳ್ಳೋದು. ಅವಳೇ ನನ್ನ ಹೆಂಡತಿ ಆಗಲಿ ಅಂತ. ಅವಳಿಗೆ ಕೇಳಿದ್ಯಾ ನೀನು? ಕೇಳಿಲ್ಲ. ಅವಳ ಹತ್ರ ಮಾತಾಡಿದ್ಯಾ? ಇಲ್ಲ. ಚಾಮುಂಡಮ್ಮನ ಹತ್ರ ಹೋಗಿ ಕೇಳೋದು. ಇದೇನಿದು? ಹೊಂದು ಕೊಡ್ತಾಳೆ ಹಂಗೆ.
ಕೊನೆ ಕಾರ್ಮಿಕಲಿ. ಮತ್ತೆ ಏನ್ ಮಾಡ್ಬೋದು ಈಗ ಆ ಪೊಸಿಷನ್ ಅಲ್ಲಿ? ಈಗ ನೀವ್ ಹೇಳ್ದಂಗೆ ಒಂದ್ ಹುಡುಗ ಇಷ್ಟಪಟ್ಟಿದ್ದಾನೆ, ಆ ಹುಡುಗಿಗೆ ಇನ್ನೂ ಪ್ರಪೋಸ್ ಮಾಡಿಲ್ಲ, ಮನ್ಸಲ್ಲಿ ಇಟ್ಕೊಂಡಿದ್ದಾನೆ. ನಮ್ಮ ಪುರಾಣಗಳು ಓದಿ ನೀವು. ವಿಷ್ಣು ಯಾವತ್ತು ಲಕ್ಷ್ಮಿ ಹಿಂದೆ ಹೋಗಿಲ್ಲ, ಲಕ್ಷ್ಮಿ ಅವನ ಹಿಂದೆ ಬಂದಿದ್ದು. ಶಿವ ಯಾವತ್ತು ಪಾರ್ವತಿ ಹಿಂದೆ ಹೋಗಿಲ್ಲ, ಪಾರ್ವತಿ ಅವನ ಹಿಂದೆ ಬಂದಿರೋದು. ಬ್ರಹ್ಮ ಹೋಗಿ ಸರಸ್ವತಿನ ಚೇಸ್ ಮಾಡಿಲ್ಲ, ಅವಳು ಬಂದಿರೋದು. ಗೊತ್ತಾಯ್ತಾ? ಕರೆಕ್ಟ್. ಸೊ ಆ ಥರ ಆಗು ನೀನು. ಲಕ್ಷ್ಮಿ ಸರಸ್ವತಿಗಳೆಲ್ಲ ಬರ್ತಾರೆ. ಇವಾಗ ಹೆಂಗಸು ಅನ್ನೋದು ದೇವಿನೇ. ಹೆಂಗಸಿಗೂ ದೇವಿಗೂ ವ್ಯತ್ಯಾಸನೇ ಇಲ್ಲ. ಸೇಮ್ ಥಿಂಕಿಂಗ್. ಒಬ್ಬ ಮನುಷ್ಯ ದೇವತೆ ತರ ಬಂದ್ರೆ ಅವಳಿಗೆ ಅಟ್ರಾಕ್ಷನ್ ಆಗತ್ತೆ ಅಲ್ವಾ? ಹಿಂಗ್ ಹೋದ್ರೆ ಒಂಥರ ಅವಳಿಗೆ ಒಂದು ಸರ್ವೆಂಟ್ ತರ ನೀವು ಹೋದ್ರೆ ಅವಳು ಇಷ್ಟಪಡ ಅವಳು ಯಾಕೆ ಇಷ್ಟಪಡುತ್ತೆ? ಯಾರು ಇವನ್ ಜೊತೆ ಯಾಕಿರ್ಬೇಕು? ಇವನೇನ್ ಕಾಪಾಡೋ ಇದಿಟ್ಕೊಂಡಿದಾನ ನನ್ಗೆ ಅಂತ, ಯೋಗ್ಯತೆ ಇಟ್ಕೊಂಡಿದಾನ, ನನಗೆ ಕಾಪಾಡೋ ಯೋಗ್ಯತೆ ಇಟ್ಕೊಂಡಿದಾನ? ಯಾರು ಇವನು ಅಂತ ಆ ಥರ ಸಾರಿ ಫಿಗರ್ ಆಗಿ ಹುಡುಗಿರ ಹತ್ರ ಹೋಗ್ತಾರೆ. ಫಸ್ಟು ಅಮ್ಮನ ಹತ್ರ ಹೋಗಿ ಕೇಳಿ, ನನ್ನನ್ನು ಅಂತ ದೇವತೆ ಮಾಡಮ್ಮ, ಕೃಷ್ಣನ್ ಥರ ಮಾಡು, ಎಲ್ಲ ಹುಡುಗಿಯರು ಬರಲಿ ನನಗೆ ನನ್ನಿಂದ ಅಂತ ಹೋಗಿ ಕೇಳಿ. ಧೈರ್ಯ ಇದ್ರೆ. ಅದು ಕೇಳೋಕೆ ಧೈರ್ಯ ಇಲ್ಲ, ಅದೇ ಬೇಕಾಗಿರೋದು. ಇನ್ನೇನೋ ಅಂತ ಕೇಳೋದು. ಅದಕ್ಕೆ ದುಡ್ಡು ಕೊಡಮ್ಮ ಅಂತ ಹೋಗಿ ಕೇಳ್ತೀವಿ. ಅದೇ ದುಡ್ಡು ಮಾಡೋಕೆ ಒಂದು ಅಧಿಕಾರ ಇದೆಯಲ್ಲ. ನಾವು ಜನರಿಗೆ ಉಪಯೋಗ ಆದರೆ ತಾನೇ ಅವ್ರ ಬ್ಯಾಂಕ್ ಅಕೌಂಟಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ಕಾಸು ಬರೋದು. ದುಡ್ಡು ದೇವಿ ಹತ್ರ ಬರುತ್ತೆ ಅನ್ಕೊಂಡಿದ್ದಾರೆ. ಲಕ್ಷ್ಮೀ ದೇವಿ ಹತ್ರ ಹೋಗ್ಬಿಟ್ಟು ದುಡ್ಡು ಕೇಳಿದ್ರೆ ದುಡ್ಡು ಬರುತ್ತೆ ಅನ್ಕೊಂಡಿದ್ದಾರೆ. ಬರಲ್ಲ. ಯಾಕಂದ್ರೆ ಲಕ್ಷ್ಮೀ ದೇವಿ ಅಕೌಂಟಿಂದ ಬರಲ್ಲ, ನಿಮಗೆ ಬೇರೆಯವ್ರ ಬ್ಯಾಂಕ್ ಅಕೌಂಟಿಂದಾನೇ ಬರೋದು ಅಲ್ವಾ? ಅವರು ಅಷ್ಟು ದುಡ್ಡು ಮನ್ಸು ಮಾಡ್ಬೇಕು ಅಂದ್ರೆ ನೀವು ಏನೋ ಒಂದು ದೊಡ್ಡದು ಮಾಡಿರ್ಬೇಕು ಅವ್ರಿಗೋಸ್ಕರ ಆಲ್ರೆಡಿ. ಆ ಒಂದು ಕೃತಜ್ಞತೆಯಿಂದ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಾಕ್ತಾರೆ ದುಡ್ಡು ಅಲ್ವಾ? ಸೊ ಅಂತ ಮ್ಯಾಸಿವ್ ಆಗಿ ಜನರಿಗೆ ಯೂಸ್ಫುಲ್ ಆಗಕ್ಕಾಗತ್ತಾ ನಾನು ಅಂತ? ನಿಮ್ಗೆ ದುಡ್ಡಿನ ಕಮ್ಮಿನೇ ಇರಲ್ಲ, ಯಾವಾಗ್ಲೂ ಫುಲ್ ಆಗಿರತ್ತೆ ನಿಮ್ ಬ್ಯಾಂಕ್ ಅಕೌಂಟ್. ಯಾವಾಗ ಜನರ ಸೇವೆ ಮಾಡಿದ್ರೆ. ಜನರು ಸೇವೆ ಮಾಡೋ ಯೋಗ್ಯತೆ ಎಲ್ಲ ದುಡ್ಡು ಬೇಕಂತೆ. ಆಗಲ್ಲ ಆ ಥರ. ಎಲ್ಲದಕ್ಕೂ ಒಂದು ಅಧಿಕಾರ ಇದೆ. ಸೊ ನಮ್ಮ ಅಧಿಕಾರ ನೋಡ್ಬಿಟ್ಟು ಕೇಳ್ಬೇಕು ನಾವು. ಅಧಿಕಾರದಲ್ಲಿ ನಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಅಮ್ಮನ ಹತ್ರ ಹೋಗ್ಬೋದು. ನೋಡಮ್ಮ, ನಂಗೆ ಅಧಿಕಾರ ಇದ್ರೇನು ಈ ಥರ ಆಗ್ತಿದೆ, ಏನಾದ್ರು ಕಾಪಾಡಮ್ಮ ಅಂದ್ರೆ ಕಾಪಾಡ್ತಾಳೆ. ಸೊ ಯಾವ್ದು ಕೊಡ್ತಾಳೆ ಯಾವ್ದು ಬಿಡ್ತಾಳೆ ಅಂತ ಇವಾಗ ಅರ್ಥ ಮಾಡ್ಕೊಳ್ಳಿ. ನನಗೆ ಅಧಿಕಾರ ಇದೆಯಾ ಅದು ಕೇಳಕ್ಕೆ? ನಾನು ನನ್ನ 100% ನಾನು ನನ್ನ ಪ್ರಯತ್ನ ಹಾಕಿದ್ದೀನ, ಇಲ್ಲ ಒಂದು 20% ಹಾಕ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನ? ಎಲ್ಲರೂ 20% ಏನೋ ಒಂದು ಮಾಡ್ಬಿಟ್ಟು ಅದು ಏನೋ ಒಂದು ಆಗ್ಬಿಡ್ಬೇಕಂತ. ಚಿಕ್ಕ ಮಕ್ಕಳಿಗೆ ಒಂದು 15-20 ವರ್ಷ ಮಕ್ಕಳಿಗೆಲ್ಲ ಇದೆ ಏನೋ ಒಂದು ಎಂಟೈಟಲ್ಮೆಂಟ್. ನಾನು ಹಿಂಗೆ ಮಾಡ್ಬಿಟ್ಟು ನಾನು ಮಿಲಿಯನರ್ ಆಗ್ಬಿಡ್ತೀನಿ ಅಂತ. ಈ ಹಸ್ಲಿಂಗ್ ಮಾಡಿ ಆ ಹಸ್ಲಿಂಗ್ ಮಾಡಿ ಮಿಲಿಯನರ್ ಆಗ್ತೀನಿ. ಆಗಲ್ಲ, ಆ ಥರ ಎಲ್ಲ ಆಗಲ್ಲ. ಯಾಕಂದರೆ ದಿನನಿತ್ಯ ಒಂದು ದಿವಸ ಬಿಡದಲ್ಲೇ ನೀವು ಜನರ ಸೇವೆ ಮಾಡಬೇಕು. ಏನೋ ಒಂದು ಸೇವೆ ಮಾಡಿ. ಏನೋ ಒಂದು ಸೇವೆ ಮಾಡ್ತಾ. ಸೇವೆ ಅಂದ್ರೆ ಯಾವ ತರ? ಇನ್ನು ಸಿಂಪ್ಲಿಫೈ. ಅವ್ರಿಗೆ ಬೇಕಿರುವಂತ, ಅವ್ರಿಗೆ ಕಷ್ಟ ಆಗ್ತಿರುವಂತ, ಇಲ್ಲ ಅವ್ರಿಗೆ ಬೇಕಿರೋ ಆದಂತ ವಸ್ತು, ಪರಿಸ್ಥಿತಿ, ಒಂದು ನಿಲಯ ನೀವು ಕೊಡೋ ಅಂತ, ನೀವೊಂದು ದಾರಿ ಆಗ್ಬೇಕು ಅವ್ರಿಗೆ. ಅದು ಸಿಗೋಂತ. ಇದು ಯಾರಿಗಾದ್ರೂ ಆಗ್ಬೋದು, ಅಂದ್ರೆ ಬರೀ ರಸ್ತೆಯಲ್ಲಿ ಭಿಕ್ಷಕರಿಗೆ ಮಾತ್ರ ಕೊಡ್ಬೇಕು ಅಂತ ಅಲ್ಲ. ಭಿಕ್ಷಕರಿಗೆ ಕೊಟ್ರೆ ಅದು ಸೇವೆ ಅಲ್ಲ, ಅದು ಆಕ್ಚುಲಿ ದಾನ. ಅದು ದಾನ ಅಂತಾರೆ. ದಾನ ಕೊಡ್ಬೋದು, ಧರ್ಮಕ್ಕೆ ದಾನ ಅಂತ ಕೊಟ್ಬಿಡಿ. ಅದಕ್ಕೆ ನೋಡಿ, ನಿಮ್ ಮನ್ಸಿಗೆ ಕಷ್ಟ ಆಯ್ತು, ಪಾಪ ಇವ್ರಿಗೆ ಹೆಂಗೆ ಎಷ್ಟು ಬಡವರಾಗಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಕಾಸಿದ್ರೆ ಕೊಡಿ. ಅದರಲ್ಲಿ ಏನು ತೊಂದರೆ ಇಲ್ಲ, ಅದೇನು ತಪ್ಪು ಅಲ್ಲ. ಬಟ್ ಅದು ಸೇವೆ ಅಲ್ಲ. ಸೇವೆ ಅಂದ್ರೆ ನೀವು ಕೃತಜ್ಞರಾಗಬೇಕು. ನಿಮ್ಗೆ ಅನ್ಸ್ಬೇಕು, ವಾವ್, ಇವ್ರು ಏನ್ ಹೆಲ್ಪ್ ಮಾಡಿದಾರಲ್ಲ, ಇವ್ರಿಗೆ ಕಾಸು ಕೊಡ್ಬೋದಲ್ಲ ಅಂತ. ಸೊ ಆಕ್ಚುಲಿ ಆ ಥರನೇ ಇರಬೇಕು ಆಂಟ್ರಪ್ರಿನರ್ಶಿಪ್ ಅಂದ್ರೆ. ಇವಾಗ ಹೆಂಗಿದೆ ಗೊತ್ತಾ ಆಂಟ್ರಪ್ರಿನರ್ಶಿಪ್? ಹೆದರ್ಸೋದು ನಿಮ್ಮನ್ನ. ಬಿಸಿಲಲ್ಲಿ ಹೋಗ್ಬೇಡ, ಯಾಕಂದ್ರೆ ಅದು ಸ್ಕಿನ್ ಕ್ಯಾನ್ಸರ್ ಆಗತ್ತೆ, ಸನ್ಸ್ಕ್ರೀನ್ ಹಾಕೋ ಅಂತ ಸನ್ಸ್ಕ್ರೀನ್ ಮಾಡ್ತಾನೆ. ಟ್ಯಾನ್ ಆಗ್ಬಿಡ್ತೀಯ ಭಯದಿಂದ ಹಚ್ಕೊಳ್ಳೋದಲ್ಲ. ಟ್ಯಾನ್ ಆಗ್ತೀವಿ, ನನ್ಗೆ ಯಾರು ಮದುವೆ ಮಾಡ್ಕೊಳ್ಳಲ್ಲ. ಅದರಿಂದ ಪ್ರಾಡಕ್ಟ್ಸ್ ಇವಾಗ ಸೇಲ್ ಆಗ್ತಿರೋದು. ಕೆಲವೊಂದು ಪ್ರಾಡಕ್ಟ್ಸ್ ಒಳ್ಳೆ ಇದಕ್ಕೆ ಸೇಲ್ ಆಗುತ್ತೆ. ಕಾರ್ಸ್ ಫಾರ್ ಎಕ್ಸಾಂಪಲ್, ಅವಶ್ಯಕತೆ ಅದೇ ಅವಶ್ಯಕತೆಗೆ ಸೇಲ್ ಮಾಡಿದ್ರೆ ಅದು ಒಳ್ಳೆ ಪ್ರಾಡಕ್ಟು. ಅದರಿಂದ ಗ್ರ್ಯಾಟಿಟ್ಯೂಡ್ ಮನಿ ಬರುತ್ತೆ ನಿಮಗೆ. ಕೃತಜ್ಞತೆಯಿಂದ ಬರೋ ಅಂತ ದುಡ್ಡು, ಹಣ, ಅದು ತುಂಬಾ ಒಳ್ಳೇದು. ಅದು ಲಕ್ಷ್ಮಿ. ಇವಾಗ ಭಯದಿಂದ ಬರುವಂತ ಹಣ ಲಕ್ಷ್ಮಿ ಅಲ್ಲ, ಅದು ಅವಲಕ್ಷ್ಮಿ. ಅಂದ್ರೆ ಯಾರಿಗಾದ್ರೂ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಳ್ಳೋದು. ಈ ಬ್ಲಾಕ್ ಮೇಲೇ ಮಾಡ್ತಿದಾರಲ್ಲ ಎಲ್ಲಾನು. ಇವಾಗ ಯಾಕೆ ಕೊಂಡ್ಕೋಬೇಕು ಏನಾದ್ರು ಪ್ರಾಡಕ್ಟ್ ಅಂದ್ರೆ? ಯಾಕೆ ನೀವು ಸ್ಪ್ರೇ ಕೊಂಡ್ಕೋಬೇಕು, ಬಾಡಿ ಸ್ಪ್ರೇ?
ಹೆಂಗಸರೆಲ್ಲ ಬಂದ್ಬಿಡ್ತಾರೆ ನನ್ನ ಹತ್ರ ಅಂತ. ಅಟ್ರಾಕ್ಟ್ ಮಾಡಕ್. ಅದು ಲೋಭತೆ, ಏನಂತಾರೆ, ಆಸೆ ತೋರಿಸೋದು. ದುರಾಸೆ 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 ಭಯ, ದುರಾಸೆ ಭಯ, ದುರಾಸೆ ಭಯ, ದುರಾಸೆ ಭಯ. ಯಾವ್ದು ಬೇಕಾದ್ರೆ ನೋಡಿ, ಅನಲೈಸ್ ಮಾಡಿ ನೀವೇ. ನೆಕ್ಸ್ಟ್ ಟೈಮ್ ಏನಾದ್ರು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ ಬಂದ್ರೆ ನೋಡಿ, ಈ ದುರಾಸೆನ, ಭಯನ ನಿಜವಾಗ್ಲೂ ಅವ್ರು ಕೇರ್ ಮಾಡ್ತಾ ಇದಾರ. ಅದು. ಸೊ ನಮ್ಮ ಕರುಣೆ ಅನ್ನೋದು ಇರಬೇಕು. ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಕೇರ್ ಅಂತ ಇರಬೇಕು ನಮ್ಮ ಹತ್ರ. ಆ ಕೇರ್ ಇದ್ರೆ ಅದು ಚೆನ್ನಾಗಿ ನಡೆಯುತ್ತೆ, ಇಲ್ಲಾಂದ್ರೆ ನಡೆಯಲ್ಲ.